2025ನೇ ಸಾಲಿನಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆ ನಡೀತಾ ಇದೆ. ಆಲ್ರೆಡಿ ತುಂಬ ಸಬ್ಜೆಕ್ಟ್ಗಳು ಮುಗಿದಿದೆ. ಇವತ್ತು 15/3/2025 ಇವತ್ತು ಇಂಗ್ಲೀಷ್ ಇದೆ. ನನಗೆ ಕೆಲವು ಮಕ್ಕಳು ಸರ್ ವಿಡಿಯೋ ಮಾಡಿ ಹಾಕಿ ಸರ್, ಇಂಪಾರ್ಟೆನ್ಸ್ ಏನು, ಹೇಗೆ ಬರೆಯೋದು ಅಂತ ಹೇಳಿ ನಮ್ಮ ಮೈಸೂರು ಭಾಗದ ವಿದ್ಯಾರ್ಥಿಗಳು ಮತ್ತು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಿದ್ದಾಪುರ ಗೇಟ್ ಈ ಭಾಗದ ವಿದ್ಯಾರ್ಥಿಗಳು ಸ್ವಲ್ಪ ಕಿವಿ ಮಾತು, ಹೇಗೆ ಬರೀಬೇಕು, ಎಷ್ಟು ಕ್ವಶನ್ನ ಯಾವುದೇ ಕ್ವಶನ್ನು ಬಿಡದ ಹಾಗೆ ನಾವು ಹೇಗೆ ಬರೀಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ಪಾರ್ಟ್ ಎ ಅಂತ ಇದೆ. ಈಗ ತುಂಬ ಪ್ಯಾಟರ್ನ್ ಚೇಂಜ್ ಆಗಿದೆ ಮಕ್ಕಳೇ. ಪ್ಯಾಟರ್ನ್ ಏನು ಚೇಂಜ್ ಆಗಿದೆ ಅಂತಂದರೆ 2 ಮಾರ್ಕ್ಸ್ ಇದೆ, 3 ಮಾರ್ಕ್ಸ್ ಇದೆ, 4 ಮಾರ್ಕ್ಸ್ ಇದೆ, ಈ ಥರ ಇದೆ. ಸೊ ಹಾಗಾಗಿ ನಿಮಗೆ ಆಪ್ಷನ್ಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ಭಯಪಡಬೇಕಾಗಿಲ್ಲ, ತುಂಬ ಈಸಿಯಾಗಿರುತ್ತೆ, ಬರ್ಕೊಂಡು ಹೋಗ್ಬೋದು. ಮೋಸ್ಟ್ ಆಫ್ ಆಲ್ ಎಲ್ಲನೂ ಪ್ರಾಕ್ಟೀಸ್ ಮಾಡಿದ್ದೀವಿ, ಪ್ರಿಪ್ರೇಟ್ರಿಗಳನ್ನು ಮಾಡಿದ್ದೀವಿ. ಹಾಗಾಗಿ ನಿಮಗೆ ಯಾವುದೇ ತೊಂದರೆ ಇರಲ್ಲ, ಕಷ್ಟ ಅನಿಸಲ್ಲ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇವತ್ತು ಇಂಗ್ಲೀಷ್ ಬರೀತೀರಿ, ಎಲ್ರಿಗೂ ಆಲ್ ದ ಬೆಸ್ಟು. ತುಂಬ ಚೆನ್ನಾಗಿ ಬರೀರಿ. ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಪಾರ್ಟ್ ಏನಿದೆ ಅದರಲ್ಲಿ 10 ಕ್ವಶನ್ಸ್ ಇರ್ತದೆ. ಅದೆಲ್ಲವೂ ಕೂಡ ಪಾಠಕ್ಕೆ ಸಂಬಂಧಪಟ್ಟಂಗೆ ಇರ್ತದೆ. ಅದು 1 ಮಾರ್ಕ್ಸ್, ಅದು ಮಲ್ಟಿಪಲ್ ಚಾಯ್ಸ್. ಅದು ಆ 1 ಮಾರ್ಕ್ಸನ್ನು ನೀವೇನು ಮಾಡಬೇಕು ಅಂತಂದರೆ, ಯಾವುದೇ ಕಾರಣಕ್ಕೂ ಯಾವುದನ್ನು ಬಿಡದ ರೀತಿಯಲ್ಲಿ ನೀವು ಬರಿತಾ ಹೋಗಬೇಕು. ನಿಮಗೆ ಒಂದು 5th ಕ್ವಶನ್, ಇಲ್ಲಿ 5ನೇ ಕ್ವಶನ್ನು, ಐಡೆಂಟಿಫೈ ದ ರೈಟ್ ಸೀಕ್ವೆನ್ಸ್ ಆಫ್ ಈವೆಂಟ್ ಇನ್ ದ ಸ್ಟೋರಿ ದ ಗಾರ್ಡ್ನರ್. ಸೊ ಅಂತಂತಂದರೆ ಇಲ್ಲಿ ಏನಾಗಿದೆ ಅಂತಂದರೆ, ಒಂದು ಸೀಕ್ವೆನ್ಸ್ ಕೊಟ್ಟಿರ್ತಾನೆ. ಯಾವುದೇ ಪಾಠ ಇರ್ಬೋದು, ಇಲ್ಲ ತಮ್ಮಣ್ಣ ಪಾಠ ಇರ್ಬೋದು, ಇಲ್ಲ ಈ ಗಾರ್ಡ್ನರ್ ಪಾಠ ಇರ್ಬೋದು. ಆ ಲೆಸನ್ಗಳಲ್ಲಿ ಏನಿರುತ್ತೆ ಅಂತಂದರೆ, ಆ ಸೀಕ್ವೆನ್ಸ್ ಕೊಟ್ಟಿರ್ತಾನೆ, ಫಸ್ಟ್, ಸೆಕೆಂಡ್, ಥರ್ಡ್ ಅಂತೇಳಿ. ಸೊ ಅದನ್ನು ನಾವು ಸೀಕ್ವೆನ್ಸ್ ಮ್ಯಾಚ್ ಮಾಡಬೇಕು. ಇದನ್ನು ನೀವು ಐಡೆಂಟಿಫೈ ದ ರೈಟ್ ಸೀಕ್ವೆನ್ಸ್ ಅಂತ ಇದೆ. ನೀವು ಇದನ್ನು ಸ್ವಲ್ಪ ಗಮನಿಸಬೇಕು. ಸೊ ಇನ್ನೆಲ್ಲವೂ ಕೂಡ ಈಸಿ ಇರುತ್ತೆ. ಒನ್ ವರ್ಡ್ ಆನ್ಸರನ್ನು ನೀವು ಪಾಠಕ್ಕೆ ಸಂಬಂಧಪಟ್ಟಂಗಿರುತ್ತೆ, ಪಾಠದಲ್ಲೇ ನೀವು ಅದನ್ನು ನೋಡ್ಕೋಬೇಕು. ಪಾಠದ ಲೈನ್ ಟು ಲೈನ್ ಓದ್ಕೊಂಡ್ರೆ ನಿಮಗೆ ಅದರ ಪ್ರೈಸ್ಗಳೆಲ್ಲ ಸಿಕ್ಬಿಡುತ್ತೆ. ಈ 10ಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಬಾರ್ದು, ಎಲ್ಲನೂ ಕೂಡ ಬರೀಬೇಕು. ಅದಾದಮೇಲೆ ನಿಮಗೆ ಈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್ ಅಂತಂದರೆ, ಫಾರ್ಮ್ಸ್ ಆಫ್ ದ ವರ್ಬ್ ಅಂತಿದೆ. ಫಾರ್ಮ್ಸ್ ಆಫ್ ದ ವರ್ಬ್ ಫಾರ್ಮ್ ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಅದನ್ನು ಪಿ ಫಾರ್ಮ್ ಮಾಡಿ, ಇಲ್ಲಿ ಪ್ಯಾಸಿವ್ ಫಾರ್ಮ್ ಕೊಟ್ಟಿದ್ದಾನೆ. ನೀವೇನು ಮಾಡಬೇಕು, ಅದೇ ರೀತಿಯಾಗಿ ಬರೀಬೇಕು. ನೀವು ಇದೇನು ಮಾಡಬೇಕು ಅಂತಂದರೆ, ಪಾಸ್ಟ್ ಟೆನ್ಸ್ ಫಾರ್ಮನ್ನು ನೀವು ಸೇರಿಸಿ ಇಲ್ಲೇನು ಮಾಡಬೇಕು, ಬರಿತಾ ಹೋಗಬೇಕಾಗ್ತದೆ. ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಇದು ಎಷ್ಟು ಮಾರ್ಕ್ಸಿಗೆ? 3 ಮಾರ್ಕ್ಸ್ಗಿರುತ್ತೆ. ತುಂಬ ಈಸಿಯಾಗಿರುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗ್ಬಿಡಿ. ಅದ್ರ ಜೊತೆಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್. ಸೊ ಇಲ್ಲಿ ಒಂದು ಡ್ಯಾಶಸ್ ಕೊಟ್ಟಿರ್ತಾನೆ. ಆ ಡ್ಯಾಶಸ್ಗೆ ಅಲ್ಲೇ ಆನ್ಸರ್ ಕೊಟ್ಟಿರ್ತಾನೆ. ಸೊ ವಾಟ್ ಈಸ್ ದಟ್ ಗಿವನ್ ಎಕ್ಸ್ಪ್ರೆಷನ್ ವರ್ಡ್ಸ್ ಇಲ್ಲಿ ಏನಿದೆ, ಆ ವರ್ಡ್ಗಳನ್ನು ಇಲ್ಲಿ ಸೂಟಬಲ್ ವರ್ಡ್, ಇಲ್ಲಿ ಸೀಕ್ವೆನ್ಸ್ ಇರುತ್ತೆ. ಇಲ್ಲಿ ಪ್ಯಾರಾಗ್ರಾಫ್ಗೆ ಸೂಟಬಲ್ ಆಗುವಂಥ ಅರ್ಥ ಮಾಡ್ಕೊಂಡು ನೀವು ಆ ವರ್ಡ್ಗಳನ್ನು ಬರಿತಾ ಹೋಗಬೇಕು. ಬಿ ಕೇರ್ಫುಲ್. ಸೊ ಆಫ್ಟರ್ ದಟ್ 13ನೇ ಕ್ವಶನ್ ನೋಡಿ. ಸೊ ಇಲ್ಲಿ ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದ ಪ್ರೊನೌನ್ಸ್ ಇನ್ ದ ಸೈಡ್ ಎ ವಿತ್ ದ ನೌನ್ ಪ್ರೇಸ್ ಇನ್ಸೈಡ್ ಬಿ ದೇ ರೆಫರ್ ಟು ಅಂತಂದರೆ, ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಏನಂತಂದರೆ ಇಲ್ಲಿ ಯಾವುದು ಹೇಳಿ, ಮ್ಯಾಚ್ ದ ಫಾಲೋಯಿಂಗಲ್ಲಿ ನೌನ್ಸ್ ಫಾರ್ಮ್ಗಳನ್ನು ಕೊಟ್ಟಿರ್ತಾನೆ. ಇಲ್ಲಿ ನೋಡಿ, ಇಟ್, ದಟ್, ದೇರ್, ದೆಮ್, ದೀಸ್. ಸೊ ಇಲ್ಲೊಂದು ಪ್ಯಾಸೇಜ್ ಕೊಟ್ಟು ಆ ಪ್ಯಾಸೇಜ್ಗೆ ಏನು ಮಾಡ್ತಾನೆ, ಪ್ರನೌನ್ಗಳನ್ನ ಆ್ಯಡ್ ಮಾಡಿ, ಇಲ್ಲಿ ವ್ಯಕ್ತಿಯ ಹೆಸರು ಅಥವಾ ಒಂದು ಸೈಡು ಪ್ರನೌನ್ಗಳು ಕೊಡ್ತಾನೆ, ಇನ್ನೊಂದು ಕಡೆ ನೌನ್ ಪ್ರೈಸ್ಗಳನ್ನು ಕೊಡ್ತಾನೆ. ನೀವೇನು ಮಾಡಬೇಕು, ಅದನ್ನು ತುಂಬ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಮ್ಯಾಚ್ ಮಾಡೋದಷ್ಟೇ, ಅದು ಇನ್ನೇನು ಮಾಡೋದಿಲ್ಲ. ಓಕೆ. ಸೊ ನಂತರ ನಾವು ಡೈರೆಕ್ಟ್ ಬರ್ತಾಯಿದ್ದೀವಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಈ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸಲ್ಲಿ ಸೊ 2 ಸೆಂಟೆನ್ಸ್ ಈಚ್ ಅಂತ ಇದೆ. ಎನಿ 3ಯಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ. 1, 2, 3, 4 ಇದೆ. ಆ 4ರಲ್ಲಿ 3 ಮಾತ್ರ ಬರೀಬೇಕು. ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ತುಂಬ ಈಸಿ ಇರುತ್ತೆ. ಪುರಾಣಗಳನ್ನು ಬರೆಯೋಕ್ಕೆ ಹೋಗಬೇಡಿ. ಪುರಾಣ ಬರೆದ್ರೆ ಸುಮ್ಮನೆ ಸ್ಟ್ರೈಕ್ಔಟ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಪರ್ಫೆಕ್ಟ್ ಆನ್ಸರು ಪರ್ಟಿಕ್ಯುಲರಾಗಿ ಇದೇ ಆನ್ಸರ್ ಅಂತೇಳಿ 2 ಲೈನು 3 ಲೈನಲ್ಲಿ ಮುಗಿಸ್ಬೇಕು. ಹಾಗಾಗಿ ಇಲ್ಲಿ ಹೆಚ್ಚು ಹೊತ್ತು ಟೈಮ್ ತಗೋಬೇಡಿ. 2 ಮಾರ್ಕ್ಸ್ ಓನ್ಲಿ. ಸೊ ಆನಂತರ ಬಂದರೆ ಇಲ್ಲಿ ಆನ್ಸರ್ ದ ಎನಿ 4 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಈಚ್ ಅಂತ ಇದೆ. ಅಂತಂದರೆ 60 ಪದಗಳಿಗೆ ಮೀರದಂತೆ ಬರೆಯಿರಿ ಅಂತ ಹೇಳಿ. ಎನಿ 4 1 2 3 4 5 6 ಕೊಟ್ಟಿದ್ದಾನೆ. ಅದರಲ್ಲಿ ನೀವೇನು ಮಾಡಬೇಕು, ಕೇವಲ
ಎನಿ 4 ಮಾತ್ರ ಬರೀಬೇಕು. ತುಂಬ ಈಸಿ ಇರುತ್ತೆ ನೋಡಿ. ರೋಮಿಯೋ ಜೂಲಿಯಟ್ ಸಮ್ಮರಿ ಕಲೀರಿ, ಸನ್ನಿ ಮಾರ್ನಿಂಗ್ ಕಲಿಬೇಕು, ಕಲ್ತಿರ್ತೀರಿ ನೀವು, ಅದು ಬರೀಬೇಕು. ಆಮೇಲೆ ವೈ ಡು ದ ಬೋರಸ್ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಇನ್ ದ ಸ್ಪೈಟ್ ಆಫ್ ಮಾಡರ್ನ್ ಮೋಡ್ಸ್ ಆಫ್ ಕಮ್ಯುನಿಕೇಷನ್ಸ್ ಎಕ್ಸ್ಪ್ಲೈನ್ಸ್. ಸೊ ವೆರಿ ಇಟ್ ಈಸಿ ಫಾರ್ ದಟ್ ಇಟ್ಸ್ ಒನ್. ಆಯಿತಾ? ಅದಾದಮೇಲೆ ಇಲ್ಲಿ explain why bowing in Japan is a complicated process according to George Michaels. ಈ ಥರ ಇಲ್ಲಿ ಏನಿದೆ, ವಾಟರ್ ಕೊಟ್ಟಿದ್ದಾನೆ, ತುಂಬ ಈಸಿಯಾಗಿರುವಂಥದ್ದು. ದಟ್ ಈಸ್ ಬೇಸಿಸ್ ಆಫ್ ಅನ್ಟಚಬಿಲಿಟೀಸ್. ಸೊ ಅದನ್ನು ಆಧಾರವಾಗಿ ಇಟ್ಕೊಂಡು ಬರೆದಿರುವಂಥದ್ದು. ಸೊ ಈ ಥರ ನಮಗೆ ಅತಿ ಸುಲಭವಾಗಿ ಬರೆಯೋಂಥವುಗಳನ್ನು ನಾವು ನೋಡ್ತಾ ಹೋಗಬೇಕು. ಸೊ ಅದಾದಮೇಲೆ ಬನ್ನಿ, ಇಲ್ಲಿ ನಿಮಗೆ ಆನ್ಸರ್ ಎನಿ 3 ಆಫ್ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 100 ವರ್ಡ್ಸ್ ಈಚ್ ಅಂತಂತಂದರೆ ಪ್ರತಿಯೊಂದು ಪ್ರಶ್ನೆಗೂ 100 ಪದಗಳಿಗೆ ಮೀರಿದಂತೆ ಬರೀರಿ ಅಂತ ಹೇಳಿರೋದು. ಸೊ ಎನಿ 3, 1, 2, 3, 4, 5, 6 ಇದೆ. ಅದರಲ್ಲಿ 3 ನೀವೇನು ಮಾಡ್ಕೋಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ತುಂಬ ಈಸಿಯಾಗಿದೆ ನೋಡಿ. ಇಲ್ಲೂ ಕೂಡ 2 ಡಿಯರ್ ಕೊಟ್ಟಿದ್ದಾನೆ, ಆನ್ ಚಿಲ್ಲನ್ ಕೊಟ್ಟಿದ್ದಾನೆ. ನೀವು ಡೆಫಿನೆಟಾಗಿ ಕಲಿಬೇಕಾಗಿರೋದು ರೋಮಿಯೋ ಜೂಲಿಯಟ್, ಸನಿ ಮಾರ್ನಿಂಗು, ಮತ್ತು ಬೋರಸ್ ಬರೆಯುವಂಥ ಪಾಠ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಇದೆಲ್ಲ ಅದೊಂದು ಕಲ್ತ್ಕೋಬೇಕು. ಅದ್ರ ಜೊತೆಗೆ 2 ಡಿಯರ್, ಆನ್ ಚಿಲ್ಡ್ರನ್ನು, ಅದರ ಜೊತೆಗೆ ಡಾನ್ ಗಾನ್ಸಲೋ ಇದೆಯಲ್ಲ, ಸನಿ ಮಾರ್ನಿಂಗು. ಸೊ ನೀವು ಅದನ್ನು ಕಲ್ತ್ಕೋಬೇಕು. ಈ ತಮ್ಮಣ್ಣ ಮತ್ತು ಬಸವಯ್ಯ ಪಾಠ ಇದೆಯಲ್ಲ, ಅದನ್ನು ಕೂಡ ಕಲ್ತ್ಕೋಬೇಕಾಗ್ತದೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ವೇರ್ ದೇರ್ ಇಸ್ ಎ ವೀಲ್ ಇದೆಯಲ್ಲ, ಇದು ನಿಮಗೆ ಮಹಿಳಾ ಚಳವಳಿಯ ಬಗ್ಗೆ, ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಇರುವಂಥದ್ದು. ನೀವು ಅದನ್ನು ತುಂಬ ಚೆನ್ನಾಗಿ ಕಲ್ತ್ಕೊಂಡ್ರೆ ಆರಾಮಾಗಿ ಈಸಿಯಾಗಿ ಬರೀಬೋದು. ಇದು 3 ಇಂಟು 4 ಅಂತಂತಂದರೆ 4 ಮಾರ್ಕ್ಸ್ನ ಪ್ರಶ್ನೆ. ಇದು ನಿಮ್ಗೆ ಈಸಿಯಾಗಿ ಬರೀರಿ. ಸೊ ಅದಾದಮೇಲೆ ನೀವು ಡೈರೆಕ್ಟ್ಲಿ ಕಮ್ ಹಿಯರ್, ಒಂದು ಪ್ಯಾಸೇಜ್ ಕೊಡ್ತಾನೆ, ಪಾಠಸಿ ನೀಟಾಗಿ ಪ್ರಶ್ನೆಗಳನ್ನು, ಅಂಕಿಗಳನ್ನು ಹಾಕಿ ಅದಾದ ನಂತರ ನೀವೇನು ಮಾಡಬೇಕು, ಬರಿತಾ ಹೋಗಬೇಕು. ಪ್ರಶ್ನೆಗಳ ಅಂಕಿಗಳನ್ನು ಗೆರೆ ಬಿಟ್ಟು ಲೆಫ್ಟ್ ಸೈಡ್ಗೆ ಹಾಕಿ ಎಲ್ಲ ಒಳಗಡೆ ಹಾಕ್ತೀರಿ, ಯಾರು ಹಾಕ್ಬೇಡ ಆ ಥರ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ 30ನೇ ಕ್ವಶನ್ಸು ಅಲ್ಲೊಂದು ಪ್ಯಾಸೇಜ್ ಇದೆ. ಆ ಪ್ಯಾಸೇಜ್ಗೆ ಅಲ್ಲೇ ಕ್ವಶನ್ಗಳು ಕೊಟ್ಟಿರ್ತಾನೆ. 1, 2, 3, 4, 5, 6, 7, 8, 9 ಕೊಟ್ಟು 9 ಕ್ವಶನ್ ಕೊಟ್ಟಿರ್ತಾನೆ. ಆ ಪ್ಯಾಸೇಜ್ ಕೊಟ್ಟಿರ್ತಾರೆ. ಆ ಪ್ಯಾಸೇಜನ್ನು ಲೈನ್ ಟು ಲೈನ್ ನಿಧಾನವಾಗಿ ಓದಿದ ನಂತರ ನೀವೇನು ಮಾಡಬೇಕು, ಅರ್ಥ ಮಾಡಿಕೊಂಡು ಆ ಕ್ವಶನ್ಗೆ ಯಾವುದು ಆನ್ಸರು ಅದನ್ನು ನೀವೇ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಅದರಲ್ಲಿ ಒಂದು 2-3 ಗ್ರಾಮರ್ ಪಾಯಿಂಟ್ ಕೊಟ್ಟಿರ್ತಾನೆ, ಪ್ರಿಫಿಕ್ಸಸ್ ಅಂಡ್ ಸಫಿಕ್ಸಸ್ ಕೊಟ್ಟಿರ್ತಾನೆ, ಆಪೋಸಿಟ್ ವರ್ಡ್ ಕೊಟ್ಟಿರ್ತಾನೆ, ಆ್ಯಂಟೋನಿಮ್ಸ್ಗಳನ್ನು ಕೊಟ್ಟಿರ್ತಾನೆ, ಇಲ್ಲ ಸಿನಾನಿಮ್ಸ್ ಕೊಟ್ಟಿದ್ದಾನ, ಅದನ್ನು ನೋಡಿ ನಿಧಾನವಾಗಿ ಬರೀಬೇಕು. ಅದು ಜಸ್ಟ್ ಒನ್ ವರ್ಡ್ ಆನ್ಸರ್ಸ್ಗಳದ್ದೆಲ್ಲ 9 ಮಾರ್ಕ್ಸ್ ಸಿಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗ್ಬಿಡಿ. ಇದಕ್ಕೆ ನಿಮ್ಗೆ ಆಪ್ಷನ್ಸ್ ಕೊಟ್ಟಿರ್ತಾನೆ, ಪೊಯಮ್ ಕೊಟ್ಟಿರ್ತಾನೆ, ಅದು ಸಮರೈಸ್ ಮಾಡೋದು, ಅದನ್ನು ಓದಿ ಅಲ್ಲೂ ಕೂಡ ನೀವು ಆನ್ಸರ್ ಬರೆಯೋದು ಅಂತದ. ನಿಮಗೆ ಯಾವುದು ಈಸಿ ಆಗುತ್ತೆ ಅದು ಬರೀರಿ. ಸೊ ಬೆಟರ್ ಆಫ್ ಯು ಹ್ಯಾವ್ ಟು ಗೋ ಪ್ಯಾಸೇಜ್ ಹೋದರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಪ್ಯಾಸೇಜ್ ಬರೀರಿ, ತುಂಬ ಚೆನ್ನಾಗಿ ನಿಮ್ಗೆ ಈಸಿ ಆಗುತ್ತೆ. ಸೊ ಆಮೇಲೆ ಪಾರ್ಟ್ ಡಿ ಅಂತ ಇದೆ, ರೀರೈಟ್ ಆ್ಯಸ್ ಡೈರೆಕ್ಟೆಡ್. ಅದರಲ್ಲಿ ನಿಮಗೆ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಕೊಟ್ಟಿರ್ತಾನೆ, ಗ್ರಾಮರ್ ಪಾಯಿಂಟ್ ಪ್ರಿಪೋಸಿಷನ್ಸ್ ಕೊಟ್ಟಿರ್ತಾನೆ, ಆರ್ಟಿಕಲ್ ಕೊಟ್ಟಿರ್ತಾನೆ, ರಿಅರೇಂಜ್ ಸಿಗ್ಮೆಂಟ್ ಕೊಟ್ಟಿರ್ತಾನೆ, ಅದ್ರ ಜೊತೆಗೆ ವರ್ಬ್ ಫಾರ್ಮ್ಗಳನ್ನು ಕೊಟ್ಟಿರ್ತಾನೆ. ನಾನು ನಿಮ್ಗೆ ಈಸಿ ಲೆವೆಲಲ್ಲಿ ಹೇಳ್ಕೊಟ್ಟಿದ್ದೀನಿ, ಪ್ರಾಕ್ಟೀಸ್ ಮಾಡಿದ್ದೀವಿ. ನೀವು ಅದನ್ನು ಒಂದು ಸರಿ ಗ್ಲಾನ್ಸ್ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮಗೆ ಅದು ತುಂಬ ಈಸಿ ಆಗುತ್ತೆ. ಆಲ್ರೆಡಿ ಡಿಪಾರ್ಟ್ಮೆಂಟ್ ನಮಗೆ 4 ಕ್ವಶನ್ ಪೇಪರ್ ಬಿಟ್ಟಿತ್ತು. ಆ 4 ಕ್ವಶನ್ ಪೇಪರ್ನ ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ ತರಗತಿಯಲ್ಲಿ. ಸೊ ಅದ್ರ ಜೊತೆಗೆ ಇಲ್ಲಿ ಪಾರ್ಟ್ ಡಿಲಿ ಇನ್ನೊಂದು 6 ಅಂತ ಕೊಟ್ಟಿರ್ತಾರೆ. ನೀವು 2 ಬರೆಯೋಕ್ಕೆ ಹೋಗಬೇಡಿ. 2 ಬರೆದ್ರೂ ಓಕೆ, ಏನು ತೊಂದರೆ ಇಲ್ಲ. ಒಂದು ಸ್ಟ್ರೈಕ್ ಔಟ್ ಮಾಡಾಕ್ತಾರೆ, ಇನ್ನೊಂದನ್ನು ವ್ಯಾಲ್ಯುವೇಟ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಆದರೆ ನಿಮಗೆ ಯಾವುದು ಈಸಿ ಅನಿಸುತ್ತೆ, ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅನ್ನೋದಾದರೆ ನೀವು ಅದನ್ನೇ ಬರಿತಾ ಹೋಗಿ, ಬರೆದ್ಬಿಟ್ಟು ಹೋಗಿ. ಆವಾಗ ಇವ್ಯಾಲ್ಯೂಟ್ರು ಕೂಡ ತುಂಬ ಖುಷಿ ಆಗ್ತದೆ, ತುಂಬ ಚೆನ್ನಾಗಿ ಬರೀತಾರೆ ಅಂತೇಳಿ. ಇಲ್ಲಿ ಫಿಲ್ ದ ಬ್ಲ್ಯಾಂಕ್ಸ್ ವಿತ್ ರೈಟ್ ಲಿಂಕರ್ಸ್ ಅಂತ ಕೊಟ್ಟಿದ್ದಾರೆ. ಇದು 2 ಸೇಮ್, 1, 2, 3, 4. ಇಲ್ಲೂ 4 ಮಾರ್ಕ್ಸು, ಇಲ್ಲೂ 4 ಮಾರ್ಕ್ಸ್. ಇಲ್ಲಿ 4 ಮಾರ್ಕ್ಸ್ದು ಲಿಂಕಸ್ ಅಂದರೆ ನಾನು ಹೇಳಿದ್ದೀನಿ ಕಂಜಂಕ್ಷನ್ ಅಂತ ಹೇಳಿದ್ದೀನಿ, ಹೌದಲ್ವಾ? ಆ ಕಂಜಂಕ್ಷನ್ನ ಯೂಸ್ ಮಾಡಿ ನೋಡಿ. ವೈಲ್, ಬಿಕಾಸ್, ಈಫ್, ಎನಿವೇ, ಸೊ, ದಟ್, ದೋ ಇವೆಲ್ಲವೂ ಕೂಡ ಇರ್ತದೆ. ನಿಮಗೆ ತಲೆ ಒಳಗೆ ಇರಬೇಕು ಇದು ಲಿಂಕರ್ಸ್ ಅಂದರೆ ಕಂಜಂಕ್ಷನ್ನು, ಬೇರೆ ಏನೂ ಇಲ್ಲ ಅಂತ ಹೇಳಿ. ಇಲ್ಲೊಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾನೆ, ಅದು ತಕ್ಕಂಥ ವರ್ಡ್ಗಳನ್ನು ಇಲ್ಲೇ ಕೊಟ್ಟಿರ್ತಾರೆ. ಅದನ್ನು ನೀವೇನು ಮಾಡಬೇಕು, ಇಲ್ಲಿಗೆ ಹಾಕಬೇಕಾಗ್ತದೆ. 2 ಈಸಿ ಇದೆ ನೋಡಿ. ಇಲ್ಲಿ ಕ್ವಶನ್ ಟ್ಯಾಗ್ ಕೊಟ್ಟಿರ್ತಾನೆ, ಪ್ರಿಪರೇಷನ್ ಕೊಟ್ಟಿರ್ತಾನೆ, ಸಿಗ್ಮೆಂಟ್ ಆಫ್ ರಿಅರೇಂಜ್ ದ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಇದೆ.
ಅದನ್ನು ರೀಅರೇಂಜ್ ಮಾಡುವಂಥದ್ದು, ಬಾರ್ ಹಾಕಿ ಮಧ್ಯದಲ್ಲಿ ಓಡ್ಕೊಟ್ಟಿರ್ತಾನೆ, ಅದನ್ನು ನಾವು ಸರಿ ಮಾಡುವಂಥದ್ದು. ಇಲ್ಲೂ ಕೂಡ ಇಲ್ಲಿ ಫಿಲ್ ದ ಬ್ಲ್ಯಾಂಕ್ಸ್ ರೈಟ್ ಲಿಂಕರ್ಸ್ ಕೊಟ್ಟಿದ್ದಾನೆ. ಇಲ್ಲೂ ನಾವು ಒಂದು 4 ವರ್ಡ್ ಸೇರಿಸಿದ್ರೆ ಇಲ್ಲೂ 4 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ 4 ಕ್ವಶನ್ ಬರೆದ್ರೆ ಇಲ್ಲೂ ಕೂಡ ಸಿಗುತ್ತೆ. ಯಾವುದಾದ್ರು ಒಂದು ಚಾಯ್ಸ್ ಮಾಡಿ. ಇಲ್ಲ ಅಂತಂತಂದರೆ 2 ಬರಿತೀನಿ, 2 ಬರೀರಿ, ಎಕ್ಸ್ಟ್ರಾ ಅಂತ ಬರೆದು ಹೇಳಿ ಕೊಡ್ತಾರೆ. ಸೊ ರೀರೈಟ್ ಆ್ಯಸ್ ಡೈರೆಕ್ಟೆಡ್. ಸೊ 32 ಕ್ವಶನ್ ನಂಬರು. ಸೊ ಇಲ್ಲಿ ಆ್ಯಡೆಡ್ ಸೂಟಬಲ್ ಕ್ವಶನ್ ಟ್ಯಾಗ್ ನೋಡಿ, ಇಲ್ಲಿ ಕ್ವಶನ್ ಟ್ಯಾಗ್ ಕೊಟ್ಟಿದ್ದಾನೆ. ಅದ್ರ ಜೊತೆಗೆ 32 ಕ್ವಶನ್ನಲ್ಲಿ 2 ಮಾರ್ಕ್ಸ್ ಕ್ವಶನ್, ಅದು ಒಂದು ಫ್ರೇಮಿಂಗ್ ಕ್ವಶನ್ ಕೊಟ್ಟಿರ್ತಾನೆ. ಫ್ರೇಮಿಂಗ್ ಕ್ವಶನ್ ಅಂದರೆ ಏನು ಗೊತ್ತಾ ನಿಮಗೆ? WH ಕ್ವಶನ್ ಯೂಸ್ ಮಾಡಿ. ವಾಟ್ಸ್ ಯುವರ್ ನೇಮ್? ಮೈ ನೇಮ್ ಇಸ್ ಗೀತಾ ಅಂತಿದ್ದಂಗೆ ಗೀತೆಗೆ ಅಂಡರ್ಲೈನ್ ಮಾಡಿರ್ತಾರೆ, ಅದಕ್ಕೆ ನಾವು ಕ್ವಶನ್ ಮಾಡುವಂಥದ್ದು WH ಕ್ವಶನ್ ಸೇರಿಸಿ. ಸೊ ಹಾಗಾಗಿ ಇಲ್ಲೂ ಕೂಡ ಈಸಿ ಇದೆ. ಸೊ ಆಮೇಲೆ ನಾನು ಇನ್ನೊಂದು ಹೊಸದಾಗಿ ಸೇರಿಸಿದ್ದಾರೆ ಅಂತ ಹೇಳಿದ್ದೀನಿ, ರೆಕ್ಟಿಫೈ ಆಫ್ ದ ಎರರ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ದೆಮ್. ರೆಕ್ಟಿಫೈ ಅಂತಂತಂದರೆ ಇಲ್ಲೆಲ್ಲೋ ಒಂದು ಭಾಗ ತಪ್ಪಾಗಿದೆ, ಆ ಒಂದು ಕೊಟ್ಟಿರುವ ಸೆಂಟೆನ್ಸ್ನಲ್ಲಿ, ಕೊಟ್ಟಿರೋ ಪದದಲ್ಲಿ. ಅದನ್ನೇನು ಮಾಡಬೇಕು, ನಾವು ಅದನ್ನು ಕಂಡುಹಿಡಿದು அதை ಸರಿ ಮಾಡಬೇಕು. ನಾನು ನಿಮ್ಗೆ ಹೇಳಿದ್ದೀನಿ, ರೆಕ್ಟಿಫೈ ಅಂದರೆ ಎರರನ್ನು ಎಡಿಟಿಂಗ್ ಇತ್ತು ಗೊತ್ತಾ ನಿಮಗೆ 10th ಅದೇ ಥರದ ಸೇಮು ಇಲ್ಲಿ ರೆಕ್ಟಿಫೈ ದ ಎರರ್ಸ್ ಇನ್ ದ ಫಾಲೋಯಿಂಗ್ ದಟ್ ಸ್ವಲ್ಪ ಅಪ್ ಗ್ರೇಡಲ್ಲಿ ಕೊಟ್ಟಿರುವಂಥದ್ದು. ಇದನ್ನು ನೀಟಾಗಿ ಬರೀರಿ. 32ರಲ್ಲೂ ಕೂಡ OR ಅಂತಂದ್ರೆ ಆರ್ ಇರುತ್ತೆ. ಆರ್ ಅಂತಂತಂದರೆ ಅಥವಾ ಇಲ್ಲಿ ಇದು ಬರೀರಿ, ಇಲ್ಲ ಇದು ಚಾಯ್ಸ್ ಮಾಡ್ಕೊಳ್ಳೋಂತಿರ್ತದೆ. 2 ಮಾರ್ಕ್ಸ್ ಕ್ವಶನ್ನು ನೀವು ಆರಾಮಾಗಿ ಬರೀಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ರೀಡ್ ದ ಫಾಲೋಯಿಂಗ್ 33 ಕ್ವಶನ್ ನಂಬರು ಪ್ಯಾಸೇಜ್ ಆ್ಯಂಡ್ ನೋಟ್ ಮೇಕಿಂಗ್. ಅಂದರೆ ನೋಟ್ ಬೈ ಫಿಲ್ಲಿಂಗ್ ದ ಬಾಕ್ಸಸ್ ಅಂತಂದರೆ ಅಲ್ಲೊಂದು ಪ್ಯಾಸೇಜ್ ಕೊಟ್ಟಿರ್ತಾನೆ, ಆ ಪ್ಯಾಸೇಜ್ ಜೊತೆಗೆ ಏನು ಮಾಡಿರ್ತಾರೆ ಅಂತಂತಂದರೆ ಆ ಬಾಕ್ಸ್ಗಳನ್ನು ಕೊಟ್ಟಿರ್ತಾನೆ. ಅಲ್ಲಿ ಏನೇನು ಆ ವರ್ಡ್ಗಳನ್ನ ಸೇರಿಸ್ಬೇಕು ಅಂದರೆ ನಿಮಗೆ ಓದಿದ ತಕ್ಷಣ ಗೊತ್ತಾಗ್ಬಿಡ್ತದೆ. ಅಲ್ಲಿ ಬಿಫೋರ್ ವರ್ಡ್ ಕೊಟ್ಟಿರ್ತಾನೆ, ಆಫ್ಟರ್ ವರ್ಡ್ ನಾವು ಆಡ್ ಮಾಡ್ತಾ ಹೋಗಬೇಕು. ಹಾಗೆ ಇಲ್ಲಿ ಈ ಪ್ಯಾರಾಗ್ರಾಫ್ ಕೊಟ್ಟಿದ್ದಾನೆ, ಆ ಪ್ಯಾರಾಗ್ರಾಫನ್ನು ನೀವು ಓದಿಕೊಂಡು ಆ ಬಾಕ್ಸ್ಗಳನ್ನು ಫಿಲ್ ಮಾಡಬೇಕು. ತುಂಬ ಈಸಿ ಇದೆ. ಇದಕ್ಕೆ ಎಷ್ಟು ಮಾರ್ಕ್ಸು? 2 ಮಾರ್ಕ್ಸ್ ಇರುತ್ತೆ. ಈಸಿಯಾಗಿದೆ, ಬರೀರಿ. ಸೊ ಆಮೇಲೆ 34 ಕ್ವಶನ್ ನಂಬರು ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ಸ್. ಅಂದರೆ ರಿಪೋರ್ಟೆಡ್ ಸ್ಪೀಚನ್ನು ಬರೀಬೇಕಿಲ್ಲ. ಡೈರೆಕ್ಟ್ ಇಂಡೈರೆಕ್ಟಾಗಿ ಹೇಳ್ಕೊಟ್ಟಿದ್ದೀನಲ್ವ. ಇದನ್ನು ಡಾನ್ ಗಾನ್ಜಾಲೋ ಇದನ್ನೇ ಕೊಟ್ಟಿದ್ದಾರೆ. ಸೊ ಮೋಸ್ಟ್ ಆಫ್ ಆಲ್ ಇದನ್ನೇ ಜಾಸ್ತಿ ಕೇಳಿರುವಂಥದ್ದು ಮಿಡ್ ಟರ್ಮಲ್ಲಿ, ಹಾಗೆ ನಮ್ಮ ಪ್ರಿಪರೇಟರಿಲಿ ಕೇಳಿದ್ದಾರೆ ಇದನ್ನು. ಯಾಕಂದರೆ ಇದರಲ್ಲೇ ಜಾಸ್ತಿ ಕಾನ್ವರ್ಸೇಷನ್ಗಳು ಬರುವಂಥದ್ದು, ಇದನ್ನು ಜಾಸ್ತಿ ಕೇಳಿದರೆ ಇದನ್ನು ನೋಡ್ಕೊಳ್ಳಿ, ಯಾರು ಹೇಳಿದ್ದಾರೆ. ಡಾನ್ ಗಾನ್ಜಾಲೋ, ಡೊನಾಲೋರಾ, ಇವ್ರದ್ದು ಸೀಕ್ವೆನ್ಸ್ಗಳನ್ನು ನೀವು ನೋಡಿಕೊಂಡ್ರೆ ಅದು ಆರಾಮಾಗಿ ಬರಿಬೋದು. ಸೊ ಎಗೇನು 35 ಕಂಪ್ಲೀಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತಂದರೆ ಇಲ್ಲಿ ಇಬ್ಬರು ವ್ಯಕ್ತಿಗಳು ಮಾತಾಡ್ತಾ ಇರ್ತಾರೆ. ಆ ಕಾನ್ವರ್ಸೇಷನ್ನ, ಆ ಸಂಭಾಷಣೆಯನ್ನು ನೀವೇನು ಮಾಡಬೇಕು, ಫಿಲ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ನೋಡಿ, ಆಸ್ಕಿಂಗ್ ಫಾರ್ ಡಿಸ್ಟೆನ್ಸ್, ಗಿವಿಂಗ್ ಇನ್ಫಾರ್ಮೇಷನ್. ಸೊ ಅದ್ರ ಬಗ್ಗೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಅದನ್ನು ನೀವು ಫಿಲ್ ಮಾಡ್ತಾ ಹೋಗಬೇಕು. ಸೊ ಆಮೇಲೆ ಪಾರ್ಟ್ ಇಲ್ಲಿ ಇದು 3 ಮಾರ್ಕ್ಸ್. ಅದು ಕಂಪ್ಲೀಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್, ಆ ಸಂಭಾಷಣೆನ ಫಿಲ್ ಮಾಡಿಕ್ಕೆ ನಿಮಗೆ 3 ಮಾರ್ಕ್ಸ್ ಇರ್ತದೆ. ನೀವು ಬರೀರಿ, ಖಂಡಿತ ಬರೀತೀರಿ, ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಸೊ 36 ಕ್ವಶನ್ ನಂಬರ್ 36 ಪಾರ್ಟ್ ಇಲ್ಲಿ ಲೆಟರ್ ರೈಟಿಂಗ್ ಕೊಟ್ಟಿರ್ತಾನೆ. ಅದು ಜಾಬ್ ಅಪ್ಲಿಕೇಶನ್ ಆಗಿರ್ಬೋದು, ಇದು ವಾಂಟೆಡ್ ಒಂದು ರೆಸ್ಯೂಮನ್ನು ಕೇಳಿರ್ಬೋದು. ಅದನ್ನು ನಿಮಗೆ ಆರಾಮಾಗಿ XSYY ಇದೆಲ್ಲ ಹಾಕಿ ನೀಟಾಗಿ ಬರೀರಿ. ಯಾವುದೇ ಕಾರಣಕ್ಕೂ ಲೆಫ್ಟ್ ಸೈಡ್ ಮಾತ್ರ ಯೂಸ್ ಮಾಡಿ, ರೈಟ್ ಸೈಡ್ಗೆ ಮೊದಲು ಜಿಗ್ಸಾಗ್ ಟೈಪಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಅದು ಲೆಟರ್ ರೈಟಿಂಗು ಸರಿಯಾಗಲ್ಲ, ಅದು ಫಾಲ್ಸ್. ಅದು ನೀವು ನೀಟಾಗಿ ಇದರಲ್ಲೂ OR ಅಂತಿದೆ. ಯಾವುದೇ ಒಂದು ನೀವು ಜಾಬ್ ಅಪ್ಲಿಕೇಶನ್ನೇ ತಗೊಳ್ಳಿ, ಆರಾಮಾಗಿ ನೀಟಾಗಿ ಬರೀರಿ. ಇದನ್ನು ಒಂದೇ ಪೇಜ್ ಯೂಸ್ ಮಾಡ್ಕೊಳ್ಳಿ. ರೆಸ್ಯೂಮ್ ಬರೀರಿ, ಅಕಾಡೆಮಿಕ್ ಇಯರ್ ಬರೀರಿ, ನೀಟಾಗಿ ಬರೆದುಬಿಟ್ಟು ಅದನ್ನು ಲಾಸ್ಟಲ್ಲಿ ಕನ್ಕ್ಲೂಷನ್ನ ಬರೆದುಬಿಡಿ. ಸೊ ಇಷ್ಟು, ಯಾವುದೇ ಕಾರಣಕ್ಕೂ ಯಾವುದೇ ಕ್ವಶನ್ಗಳನ್ನ ಬಿಡೋಕ್ಕೆ ಹೋಗಬೇಡಿ, ನೀಟಾಗಿ ಬರೀರಿ. ನಿಮ್ಗೆ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಕೂಡ ನನ್ನ ಮೈಸೂರು ಭಾಗದ ವಿದ್ಯಾರ್ಥಿಗಳು ಮತ್ತು ಹಾಗೆ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಿದ್ದಾಪುರ ಗೇಟ್ ಈ ಕಾಲೇಜು ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ, ಬರೀತಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ. ನೀಟಾಗಿ ಬರೀರಿ, ಯಾರೂ ಕೂಡ ಬಿಟ್ಟು ಬರಬೇಡಿ. ಹೆಚ್ಚು ಮಾರ್ಕ್ಸನ್ನು ಗಳಿಸ್ಕೊಳ್ಳಿಕ್ಕೆ ಇಂಗ್ಲೀಷು ತುಂಬ ಸ್ಕೋರ್ ಆಗಿರುವಂಥ ಸಬ್ಜೆಕ್ಟು. ಸೊ ಇವತ್ತು ನೀವು ಬರೆದುಬಿಟ್ಟು ನನಗೆ ಫೋನ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಬರೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ರಿಗೂ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹೆಚ್ಚು ಮಾರ್ಕ್ಸನ್ನು ಗಳಿಸಿ ಅಂತ ಹೇಳಿ
ನಿಮಗೆ ಶುಭ ಹಾರೈಕೆಯನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.